ಇರೋದೇನಕ್ಕೆ ಅಂತ ಕೇಳಲಿಲ್ವಾ ನೀವು? ಕೇಳಿದೆ ಸರ್. ಸಾರ್ವಜನಿಕ ಆಸ್ತಿ ನಮ್ದು ಇದು, ನಾವೆಲ್ಲ ಕುಂದ್ರೋ ಅಧಿಕಾರ ಇದೆ ಅಂತ ಅನ್ನೋ ಕಾರಣಕ್ಕೆ ನೀವು ಕುಂದ್ರೋ ಅಧಿಕಾರ ಇಲ್ಲ, ನಿಮಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅವರು ಹೊಡೆದಾರೆ ಸರ್. ಕಪಾಳ ಕೊಡ್ಕೊಂಡು ಬಂದೇವಿ ನೋಡ್ರಿ. ಸರಿ, ಈಗ ಎಲ್ಲಿ ಕರೆಯೋಣ? ಅವ್ರು ಯಾರು ಇನ್ಚಾರ್ಜ್ ಇದ್ದಾರೆ ಅಲ್ಲಿ ಸಹ ಇನ್ಫಾರ್ಮೇಶನ್ ಇವ್ರನ್ನ ಕೇಳೋಣ. ನಾನು MLC ಮಾಡಿಸೋಣ. ಇವರೇ ಯಜಮಾನ್ರೆ, ಯಾರು ನೀವೇನಾ ಇನ್ಚಾರ್ಜ್ ಇಲ್ಲಿಗೆ? ಯಾರಿದ್ದಾರೆ ಇಲ್ಲಿಗೆ? ಬಸ್ ಸ್ಟ್ಯಾಂಡ್ ಇನ್ಚಾರ್ಜ್ ಬನ್ನಿ. ನಾನು ಬರೀ ವಿಡಿಯೋ ಮಾಡೋ ಕಾರಣಕ್ಕೆ ಹೊಡೆದಾರ ಸರ್. ಯಾರು ಇವರಾ? ಇವ್ರು ಯಾರು ಹೊಡೆದವರು? ಲಾಸ್ಟ್ ನೀವು PC-ನಾ? ಗೊತ್ತಾ, ನಿಮ್ ತರ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದ. ನಮ್ಗೆ ಅಧಿಕಾರ ಇದೆ ಸರ್, ನಮ್ಗೆ ಹೊಡೆಯೋ ಅಧಿಕಾರ ಇಲ್ಲ. ಸುಮ್ಮನೆ ಮಲಗಿದ್ದಾರೆ. ಬನ್ನಿ ಯಜಮಾನ್ರೆ, ಬನ್ನಿ. ಅವ್ರು ಯಾರು? ಅವರು ಚಿನ್ನ ಗೋಲ್ಡ್ ಕಳ್ತನ ಆಗಿದೆ ಇಲ್ಲಿ. ಸೊ ಯಾರು ಇಲ್ಲಿ ಕಳ್ತನ ಆದ್ರೆ, ಈಗ ಉದಾಹರಣೆ ಇವ್ರದೇ ಕಳ್ತನ ಆಯ್ತು. ಸರಿ, ಈಗ ಯಜಮಾನ್ರೆ ನೀವು ಇವ್ರ ಹತ್ರ ಏನ್ ಹೇಳಿದ್ರಿ ಹೇಳಿ? ಇವ್ರ ಹತ್ರ ಏನ್ ಹೇಳಿದ್ರಿ? ನಾವು ಎದ್ದೋಗಿ ಸರ್, ಇಲ್ಲಿ ಕಳ್ತನ ಆಗುತ್ತೆ. ಬೈದಿಲ್ಲ. ಇವ್ರು ಏನ್ ಮಾಡ್ದ ಗೊತ್ತಾ ನನಗೇನೆ, ಎದೆಗೆ ಗುದ್ದ ನೋಡಿ. ನೋಡಿ, ಪೊಲೀಸರು ಬಹಳಷ್ಟು ಜನ ಸುಳ್ಳು ಹೇಳ್ತಾರೆ, ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ. ಸಾರ್ವಜನಿಕರು ಇಷ್ಟು ಜನ ನೋಡಿ, ಹೆಣ್ಮಕ್ಳಿದ್ದಾರೆ, ದಡ್ಡರಿದ್ದಾರೆ, ದೊಡ್ಡವರಿದ್ದಾರೆ, 50 ಜನ ಇಲ್ಲಿ ಕೂತಿರುವಂತವ್ರು ನಿಮ್ಗೆ ಹೊಡೆಯೋ ಕೈ ಮಾಡೋ ಅಂತದನ್ನ ಮಾಡೋದಿಲ್ಲ. ಅದು KRS ಪಕ್ಷದಲ್ಲಿ ಇದ್ದಾನೆ ಅವನು ಅಂದ್ರೆ ಅದನ್ನ ಮಾಡೋಕ್ ಸಾಧ್ಯನೇ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ನಾನು ಕೇಳ್ತಾ ಇದ್ದೀನಿ ಪೊಲೀಸ್ನವ್ರಿಗೆ ಫೋನ್ ಕೊಡಪ್ಪ ಅಂತ. ಅವಾಗ ನನ್ನ ಹತ್ರ ರೆಕಾರ್ಡ್ ಆಗಿದೆ, ಅದು ನೀವು ಮಾತಾಡಿರೋದು. ಯಾವ್ದಾ ಪಕ್ಷದವನು ಅವನು, ಇದು ರೆಕಾರ್ಡ್ ಆಗಿರುವಂತದ್ದು. ಆಯ್ತಾ? ಇವೆಲ್ಲ ಒಳ್ಳೇದಲ್ಲ ನೋಡ್ರಿ. ಸಮಾಜಕ್ಕೆ ನೀವೇನ್ ಕೆಲಸ ಇರೋದ್ ಕೇಳೋದ್ ಕೇಳಿ. ಇವತ್ತು ನಿಮ್ಮ ಇನ್ಸ್ಪೆಕ್ಟರ್ನ ಇಲ್ಲಿ ಕರೆಸ್ತೀನಿ. ನೀವು ಕೆಲಸ ಮಾಡೋದಕ್ಕಿದ್ದೀರಾ, ಇಲ್ಲಿ ಜನಗಳ ಸೇವೆ ಮಾಡಕ್ಕಿದ್ದೀರಾ, ಜನಗಳಿಗೆ ಟಾರ್ಚರ್ ಮಾಡೋದಕ್ಕಿದ್ದೀರಾ? ಜನಗಳು ನೋಡ್ರಿ, ಇವರೆಲ್ಲ ಹುಬ್ಳಿಯಿಂದ ಬಂದಿದಾರ್ರಿ. ನಮ್ಮ ನೆಂಟ್ರೇ ಇವರು. ಈ ಮೈಸೂರು ಜನಕ್ಕೆ ಇವರು ನೆಂಟ್ರು, ಅತಿಥಿಗಳು ಇಲ್ಲಿಗೆ. ಅವ್ರನ್ನ ನೀವು ಗೌರವಿಸ್ಬೇಕಾ ಬೇಡವಾ? ಗೌರವಿಸ್ಬೇಕಾ ಬೇಡವಾ ಅಲ್ವಾ? ನಿಮ್ಗೆ ಯಾಕೆ ಸಂಬಳ ಕೊಟ್ಟಿ ನಿಮ್ಮನ್ನ ಕಾಯಕ್ ಹಾಕಿರೋದು ಯಾಕೆ? ಇರಪ್ಪ ನಾನು ಮಾತಾಡ್ತಾ ಇಲ್ವಾ ಅಣ್ಣ? ಇರು, ತಾಳ್ಮೆ. ನಿಮಗೆ ಇಲ್ಲಿ ಕೂತ್ಕೋಬಹುದಾ, ಕೂತ್ಕೋಬಾರ್ದಾ? ಇದೇ ತಾನೇ? ಯಾಕೆ ನೀರು ಹಾಕಿದ್ರಿ? ಬನ್ನಿ, ಅಲ್ಲಿ ನೀರು ಊದಿದ್ದೀರಾ. ಬನ್ನಿ. ಯಾರು ತಾಯಿ ನೀರು ಹಾಕ್ತವ್ರು? ಯಾರು ನೀರು ಹಾಕ್ತವ್ರು? ಬನ್ನಿ. ಅವನು ಯಾರು ತಾಯಿ ನೀರು ಹಾಕ್ತವ್ರು? ನಿಮ್ಗೆ ಮೈ ಮೇಲೆ ನೀರು ಊದೋರು ಯಾರು? ಯಾರು ನೀರು ಊದೋರು? ಯಾರಪ್ಪ ಸಿಬ್ಬಂದಿಗಳು? ಯಾರು ಇನ್ಚಾರ್ಜ್ ಇಲ್ಲಿ? ನೀವ ಸರ್ ಇನ್ಚಾರ್ಜ್ ಇಲ್ಲಿಗೆ? ಒಂದ್ ನಿಮಿಷ ಮಾತಾಡಿ ಸರ್. ಇರಿ ತಾಯಿ, ಯಾರು ಗಲಾಟೆ ಮಾಡಬಾರ್ದು ನೋಡಿ, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಸೈಲೆಂಟ್ ಆಗಿರಿ. ಒಂದ್ ನಿಮಿಷ ಸೈಲೆಂಟ್ ಆಗಿರೋ ಕೇಳಪ್ಪ ಅವ್ರಿಗೆಲ್ಲ, ನಿಮ್ಮವ್ರಿಗೆಲ್ಲ ನಾನು ಕೇಳ್ತೀನಿ. ಇರಿ ತಾಯಿ, ನಾವು ಕೇಳ್ತೀವಿ. ಒಂದ್ ನಿಮಿಷ ಇರಿ ನೋಡಿ ಯಜಮಾನ್ರ. ಒಂದ್ ನಿಮಿಷ ಬನ್ನಿ ನೋಡಿ. ಇರಿ, ಶಾಂತವಾಗಿರಿ. ಕೇಳೋಣ, ಎಲ್ಲಾನು ಕೇಳೋಣ. ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅದನ್ನ ಕೇಳೋಣ. ಆಯ್ತು, ಈಗ ನಾವು MLC ಮಾಡ್ಸೋಣ. ಅವ್ರು ಯಾರು ಹೊಡೆದಿದ್ದಾರೆ ಅವ್ರ ಮೇಲೆಲ್ಲ ಆಕ್ಷನ್ ಆಗುತ್ತೆ. ನೀವೇನ್ ತಲೆ ಕೆಡ್ಸ್ಕೊಬೇಡಿ. ಇದು ರಾಜ್ಯ ನಮ್ದು, ಯಾರಪ್ಪನ ಸೊತ್ತಲ್ಲ. ಆಯ್ತಲ್ವಾ? ಅದಕ್ಕೆ ಶಾಂತವಾಗಿರ್ಬೇಕು. ನೀವು ಶಾಂತವಾಗಿರ್ಬೇಕು. ಗಲಾಟೆ ಮಾಡಿದ್ರೆ ಮೊದಲೇ ಪೊಲೀಸ್ ನೋಡಿ, ಮಾತಾಡಿ ಗಲಾಟೆ ಮಾಡಿದ್ರೆ ಮೊದಲೇ ಪೊಲೀಸರು ಸುಳ್ಳು ಕೇಸ್ ಹಾಕುವಂತದ್ದು ಇದೆ. ಆಯ್ತಲ್ವಾ? ಅದ್ಯಾವುದಕ್ಕೂ ಎಡೆ ಮಾಡ್ಕೊಡ್ಬಾರ್ದು. ಶಾಂತವಾಗಿರಿ. ಪೊಲೀಸ್ನವ್ರೆ ಶಾಂತವಾಗಿರ್ರಿ. ರೆಕಾರ್ಡ್ ಆಗ್ತಾ ಇದೆ, ಶಾಂತವಾಗಿರ್ಬೇಕು. ಆಯ್ತಾ? ನಾ ಕೇಳ್ತೀನಿ, ಅಲ್ಲಿರೋ ಅಂತವ್ರಿಗೆ ಅವಕಾಶ ಇದೆಯಾ ಇಲ್ವಾ, ಇಲ್ಲಿ ಬದುಕೋದಿಕ್ಕೆ ಜಾಗ ಇದೆಯಾ ಇಲ್ವಾ ಅಂತ ಕೇಳೋಣ. ಯಜಮಾನ್ರೆ, ಒಂದ್ ನಿಮಿಷ ಬನ್ನಿ. ನಾವು ಇಲ್ಲಿ ನೋಡಿ, ಇಷ್ಟು ಜನ ನಿಮ್ಮನ್ನ ಕಾಯ್ತಾ ಇದಾರೆ. 2 ನಿಮಿಷ ಮಾತಾಡೋದಕ್ಕಾಗಲ್ವೇ? ಪೊಲೀಸ್ನವ್ರೆ
ಇರಿ ಶಾಂತಿ, ನೀವು ಯಾವ ಸ್ಟೇಷನ್ಗೆ ಸಂಬಂಧಪಟ್ಟವರು? ಇರಿ ಅವ್ವ, ಯಾವ ಸ್ಟೇಷನ್ಗೆ ಸಂಬಂಧಪಟ್ಟವರು? ಲಸ್ಕರ್ ಅವ್ರಲ್ವಾ? ಈ ಅಮ್ಮ ಚೈನ್ ಹಾಕಿದ್ದಾರೆ, ಮಲ್ಕೊಂಡ್ಬಿಡ್ತಾರೆ. ಕಳ್ತನ ಅಂದ್ರೆ ಯಾರು ಸರ್ ಜವಾಬ್ದಾರಿ? ಎದ್ದೋಗಿ ಏನೋ ತಪ್ಪಾ? ಅಲ್ಲ, ನೀವು ಎದ್ದೋಗಿ ನೋಡಿ, ನೀವು ಮಕ್ಕೊಂಡಿಲ್ಲ ಸರ್, ನಾವು ಮಕ್ಕೊಂಡಿಲ್ಲ, ನಾವು ಕಾಯ್ಕೊಂಡು ಕುಂತೀವಿ. ನಾವು ಹೆಣ್ಮಕ್ಳನ್ನ ನೀವು ಹೊಡೆಯೋ ಅಧಿಕಾರ ಇಲ್ಲ. ಇರಪ್ಪ, ನಾವು ಮಾತಾಡ್ತಾ ಇಲ್ವಾ? ನೀವು ಮಾತಾಡ್ತಿದ್ರೆ ನಾನು ಹೋಗ್ತೀನಿ. ನಾನು ಪೊಲೀಸ್ ಹತ್ರ ಮಾತಾಡ್ತೀನಿ, ಅವ್ರ ಅಧಿಕಾರಿ ಹತ್ರ ಮಾತಾಡ್ತೀನಿ. ಇರಿ, ಶಾಂತಿಯಾಗಿರಿ. ಡೈಲಿ ಏನ್ ಮಾಡ್ತಾರ? ಇಷ್ಟು ಜನ ಬಂದು ಶಾಂತಿ ಮಲ್ಕೊಂಡ್ಬಿಡ್ತಾರ. ಶಾಂತಿ ಬ್ಯಾಗ್ ಇಲ್ಲ, ಶಾಂತಿ. ಈಗ ಕೇಳೋಣ, ಎಲ್ಲಾನು ನಿಮ್ದು ಕೇಳೋಣ. ಅವ್ರು ನೋಡಿ, ನಿಮ್ ಸಮಸ್ಯೆನೂ ಕೇಳ್ತೀವಿ, ಅವ್ರ ಸಮಸ್ಯೆನೂ ಕೇಳ್ತೀವಿ. ವೆಯ್ಟ್ ಮಾಡಿ. ಪಬ್ಲಿಕ್ ಹೇಳ್ತೀವಿ ನೋಡಿ ಸರ್, ಬನ್ನಿ. ರೂಮ್ ಮಾಡ್ಕೊಂಡ್ ಮಲ್ಕೊಳ್ರಿ ಅಂತ ಒಳ್ಳೆ ರೀತಿಲಿ ನಾವು ಹೇಳ್ತಾ ಇರ್ತೀವಿ. ಇವರು ಅದನ್ನೇ ರ್ಯಾಸ ತಿಳ್ಕೊಂಡು ನಮ್ಗೇನೆ ಯಾಕ್ರೆ ಇದು ಸಾರ್ವಜನಿಕ. ಹೌದು, ಈಗ ಹಲ್ಲೆ ಮಾಡುವಂಥದ್ದು ಏನಿದೆ ನೋಡಿ, ಹಲ್ಲೆ ಮಾಡುವಂಥದ್ದು ಏನಿದೆ? ಯಾರು ಹಲ್ಲೆ ಮಾಡಿಲ್ಲ ಸರ್, ಯಾರು ಹಲ್ಲೆ ಮಾಡಿಲ್ಲ. ಇಲ್ಲಿ ತೆಗಿಯಪ್ಪ, ರಕ್ತ ಬಂದಿರೋದು ತೋರ್ಸಪ್ಪ. ಅವ್ರೇನಾರ ನಂಗೆ ಅಲ್ಲೇ ಮಾಡಿದ್ದಿಲ್ಲ ಅಂದ್ರೆ ನಾವು ಎಲ್ಲದಕ್ಕೂ ನಾನು ಸಿದ್ಧ. ಅವ್ರೇನ್ ನಮ್ಗೇನ್ ಶಿಕ್ಷೆ ಕೊಡ್ತಾರಲ್ಲ, ನಾವು ಎಲ್ಲ ಅನ್ಭೋಗ್ಸೋದು ರೆಡಿ ಇದೀವಿ. ಇರ್ಲಿ, ಅದೇ ಪೊಲೀಸರಿಗೆ ಇನ್ನೊಬ್ಬರ ಮೇಲೆ ಹೊಡೆಯೋ ಅಧಿಕಾರ ಇಲ್ಲ. ಈಗೇನ್ ನಿಮ್ಗೆ ಹೊಡೆದ್ರ ಅಣ್ಣ? ನಿಮ್ಗೆ ಯಾರು ಹೊಡೆದಿಲ್ಲ ಸರ್, ಇವ್ರು ಹೊಡೆದ್ರಾ? ಇವರು ಅಲ್ಲೇ ಇದ್ರು ಸರ್. ಯಾರು ಹೊಡೆದಿಲ್ಲ. ಪೊಲೀಸ್ ಅಲ್ಲ, ಕರ್ನಾಟಕದ ಯಾವುದೇ ಪೊಲೀಸ್ ಇರಲಿ, ಆಯ್ತು ಇನ್ನೊಬ್ಬರಿಗೆ ಮೇಲೆ ಹೊಡೆಯೋ ಅಧಿಕಾರ ಆಯ್ತು ಸರ್. ಯಜಮಾನ್ರ, ಅದಕ್ಕೆ ಡ್ಯೂಟಿ ಏನ್ ಮಾಡ್ಬೇಕು? ಒಂದ್ ನಿಮಿಷ ನೋಡಿ, ಇವರು ಇನ್ಚಾರ್ಜ್ ಇದಾರೆ, ಆ ಇನ್ಚಾರ್ಜ್ ಹತ್ರ ಮಾತಾಡೋಣ. ಹಾಕಿ ಬಟ್ಟೆ ಹಾಕಿ ನಾನು ಪೊಲೀಸ್ ಆಗೋದು, ಇನ್ನು ಹೊಡೆಯೋ ಅಧಿಕಾರ ಇಲ್ಲ. ಆಯ್ತು ಯಜಮಾನ್ರೆ, ಒಂದ್ ನಿಮಿಷ ಗಲಾಟೆ ಮಾಡಬಾರ್ದು. ನಿನಗೆ ಹೊಡೆದ್ರೆ ಏನ್ ಮಾಡ್ತೀವಿ? ಹೇಳಿ ಅವ್ರಿಗೆ. ಆಯ್ತು ತಾಯಿ, ನಾನು ಕೇಳ್ತೀನಿ. ನಾನು ಒಂದ್ ನಿಮಿಷ ಶಾಂತಿಯಿಂದ ಇರಿ, ನಾನು ಕೇಳ್ತೀನಿ. ಈಗ ನೀವು ಕರೆ ಮಾಡಿದೀರಾ, ಇಲ್ಲೊಬ್ಬ ಇದಾನೆ ಮೈಸೂರಿನಲ್ಲಿ, ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ಕರೆದಿದ್ದೀರಾ ಅಲ್ವಾ? ನಾನು ಬಂದಿದ್ದೀನಿ ಅಲ್ವಾ ನಿಮ್ ಜೊತೆ? ಕೇಳೋಣ, ಇರಿ, ಶಾಂತಿಯಾಗಿರಿ ಅಷ್ಟೇ, ಕೇಳೋಣ. ನೀವು ನಮಗೆ ನೋಡಿ, ಇವತ್ತು KRS ಪಕ್ಷಕ್ಕೆ ಯಾಕೆ ಕರೀತಾ ಇದ್ದಾರೆ ಜನ? ಪೊಲೀಸ್ನವರಿಂದನೇ ಮೊದಲು ಇಡೀ ರಾಜ್ಯದಲ್ಲಿ ಪೊಲೀಸರು ಕರೆ ಮಾಡ್ತಿದ್ರು, ಇವತ್ತು KRS ಪಕ್ಷಕ್ಕೆ ಕರೆ ಮಾಡ್ತಾವ್ರೆ. ಕಾರಣ ಏನು? ಇಲ್ಲಿ ನ್ಯಾಯ ನೀತಿ ಇಲ್ಲಿ ದೊರೆಯುತ್ತದೆ ಅಂತ, ಇಲ್ಲಿ ನ್ಯಾಯ ನೀತಿ ಸಿಗ್ತದೆ ಅಂತ. ನಾವು ನ್ಯಾಯ ನೀತಿ ಪರವಾಗಿ ನಿಂತಿರುವಂತವ್ರು. ದಯವಿಟ್ಟು 2 ನಿಮಿಷ ವೆಯ್ಟ್ ಮಾಡಿ. ಅದೇನಾಗಿದೆ, ಅನ್ಯಾಯ ಆಗಿದ್ರೆ, ನಿಮ್ಮ ಮೇಲೆ ದೂರ ಹೊಡೆದಿದ್ರೆ, ಹಲ್ಲೆ ಮಾಡಿದ್ರೆ ಆತನ ಮೇಲೆ ಕ್ರಮ ಮಾಡಿಸೋಣ. ಏನಿಲ್ಲ, ನೀವೇನು ವರಿ ಮಾಡಬೇಡಿ. ಹೋಗೋಣ, MLC ಮಾಡಿಸೋಣ. ಆಸ್ಪತ್ರೆ ಇದೆ ಮೈಸೂರಿನಲ್ಲಿ, ದೊಡ್ಡ ಆಸ್ಪತ್ರೆ, ಮಹಾರಾಜರು ಕಟ್ಟಿರುವಂತದ್ದು. ಆ ಆಸ್ಪತ್ರೆಯಲ್ಲಿ ಹೋಗಿ MLC ಮಾಡಿಸೋಣ. ನಾನು ಇಲ್ಲೊಂದ್ ದಿವಸ ಮಲಗಿದ್ದೆ ಸರ್ ಈ ಜಾಗದಲ್ಲಿ. ಯಾಕೆ ಬಂದಿದ್ರಿ ಇಲ್ಲಿಗೆ? ನಾನು ಹೊಸಗೆ ಊರಿಗೆ ಓಡಾಡ್ತೀನಿ, ಅಪ್ ಅಂಡ್ ಡೌನ್ ಚಿತ್ರದುರ್ಗ ಟು ಇಯರ್ ಟು ಚಿತ್ರದುರ್ಗ ಅಪ್ ಅಂಡ್ ಡೌನ್ ಮಾಡ್ತಿರ್ತೀನಿ. ಒಂದ್ ದಿವಸ ಈ ಸ್ಥಳದಲ್ಲಿ ಇಲ್ಲಿ ಮನೆಗೆಲ್ಲ ರಾತ್ರಿ ಆಯ್ತಲ್ಲ ಸರ್, ಇಲ್ಲಿ ಮನ್ಕೊಂಡೆ. ಬಸ್ ಇಲ್ಲ, ಸಿಟಿ ಬಸ್ ಸ್ಟ್ಯಾಂಡ್ ಹೋಗಕ್ಕೆ ಅಲ್ಲೂ ಬಸ್ ಇಲ್ಲ. ಇಲ್ಲಿ ಬಂದು ಮನಗಿದೆ. ಏನ್ ಮಾಡ್ದೆ ಗೊತ್ತಾ, ಒಬ್ಬ ಸೆಕ್ಯೂರಿಟಿ ಸುತ್ತೂರ ನೀರು ಒಯ್ದ್ಬಿಟ್ಟ, ಎಬ್ಬಿಸ್ತಾ ನನಗೆ ಕೋಲ್ ಬೇರೆ ಇಟ್ಕೊಂಡಿದ್ದಾನೆ. ಆಮೇಲೆ ನಾನು ಎತ್ತಷ್ಟ ಕೂದಲಕ್ಕೆ ಎದುರಿರ್ತಾರೆ ಸರ್, ಫೋಟೋ ಹೊಡ್ಕೊಂಡ ನನ್ನ ಹುಚ್ಚಿ ಮಾಡಕ್ ಕೊಟ್ಟಿದ್ದೀನಿ ಸರ್. ಐ ಮೀನ್ ಇಂಗ್ಲಿಷ್ ಲೆಕ್ಚರ್, ರಿಟೈರ್ಡ್ ಫ್ರಮ್ ದ ಜಾಬ್ ನಿಯರ್ ಬನ್ನೂರಲ್ಲಿ. ಐ ಹ್ಯಾವ್ ಬಿಬಿ ಇಷ್ಟು ಮಾಡಿದ್ ಸತ್ಯ ಸರಿ. ಇದೆಲ್ಲ ಕೇಳ ನೋಡಿ, ಈಗ ನೋಡಿ, ಇವೆಲ್ಲ ಕಾರಣ ಯಾಕೆ ಅಂದ್ರೆ ನಾವು ನಡೆಸ್ಕೊಂಡಿರುವಂತ ರಾಜಕಾರಣದಿಂದ. ಇರ್ಲಿ, ಇದೆಲ್ಲ ಮುಂದೆ ಮಾತಾಡೋಣ. ನಾವೀಗ ಅದೇ ವಿಚಾರ ಮಾತಾಡೋಣ. ಸರ್ ನಮಸ್ತೆ ಸರ್, ಮಾತಾಡಿ ಸರ್ ಪ್ಲೀಸ್. ಆಗ್ಲಿ ಮಾಡ್ಬಿಡಿ. ನೋಡಿ, ಅವರು ಮಾತಾಡ್ತಾರೆ. 1 ನಿಮಿಷ ಎಂಟ್ರಿ ಆಗ್ಬಿಡ್ತಾ ಇದಾರೆ, ಗಾಡಿಗಳು ಹೋಗ್ಲಿ, ಮೂವ್ ಆಗ್ಲಿ, ಅವ್ರು ಮಾತಾಡ್ತಾರೆ. ಅದೇ ಅವ್ರಿಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಕಳ್ಳರು ಕಾಕರು ಎಲ್ಲ ಬರುವಂತ ಜಾಗ. ನಿಮ್ಮನ್ನೆಲ್ಲ ಸಾಮಾನ್ಯ ಜನರು ಬಂದ್ರೆ, ಇವತ್ತು ರಾಜ್ಯದಲ್ಲಿ ಕಳ್ಳ ಕಾಕರು ಈ ರೀತಿ ಸಾಮಾನ್ಯ ಬಟ್ಟೆ ಹಾಕ ಬರ್ತಾ ಇಲ್ಲ. ಇವತ್ತು ಕಳ್ಳ ಕಾಕರು ಬರ್ತಾ ಇರೋದು ಟಿಪ್ ಟಾಪ್ ಆಗಿ ಬರ್ತಾ ಇದಾರೆ. ಈ ಸಾಮಾನ್ಯ ಜನರು, ಈ ನಾಡಿನ ಜನರು ಮಾತ್ರ ಈ ರೀತಿ ಬಟ್ಟೆ ಹಾಕ ಬರ್ತಾ ಇರೋದು. ಇವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಯಜಮಾನ್ರೆ ನಮಸ್ಕಾರ, ನೀವು ಇನ್ಚಾರ್ಜಾ? ನೋಡಿ, ಇಲ್ಲಿ ರಾತ್ರಿ ಹೊತ್ತು ಬಸ್ ಸಿಕ್ಲಿಲ್ಲ ಮುಂದೆ ಹೋಗೋದಕ್ಕೆ ಅಂದ್ರೆ, ಇಲ್ಲಿ ಉಳ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಇಲ್ವಾ? ಕೂತ್ಕೋಬಹುದು, ಕೂತ್ಕೊಳ್ಳಕ್ಕೆ ಅಂತಂದ್ರೆ ಇಲ್ಲ ಅಲ್ವಾ? ಈಗ ಕೂತ್ಕೊಂಡಿದ್ದಾಗ ನಿಮ್ಮ ಸಿಬ್ಬಂದಿಗಳು ನೀರು ಹುಯ್ಬಹುದಾ? ಯಾರೋ ನೀರು ಎಲ್ಲ ಏನು ಕೊಯ್ತಾರೆ ಅಂತಾರೆ. ಈಗ ಇವ್ರಿಗೆ ತೋರಿಸ್ತಾ ಇಬ್ಬರನ್ನ ತೋರಿಸ್ತಾ, ಯಾರನ್ನ ತೋರಿಸ್ ಹೇಳಪ್ಪ ನೀವು? ನಾವ್ ಯಾರನ್ನ ತೋರಿಸ್ತೀವಿ ಹೇಳಿ?
ಅಲ್ಲ ನಾವು ಯಾರನ್ನ ತೋರಿಸ್ತೀವಿ? ಅವರು ವಯಸ್ಸಾದವರು ಇದಾರೆ ಸರ್, ಅವ್ರಿಗೆ ಕಾಲು ಆರಿಂದ ಇಲ್ಲೇ ಬರ್ತಾ ಇದ್ದಾರೆ, ಹಾಕೊಂಡಿದ್ದಾರೆ ಸರ್. ನೋಡಿ ಅದನ್ನ ನೀವು ಇನ್ಫಾರ್ಮ್ ಮಾಡ್ಬೇಕಾಗಿರೋದು ಯಾರಿಗೆ ಸರ್? ಅಲ್ವಾ? ನಾವು KRS ಪಾರ್ಟಿ ಅಧ್ಯಕ್ಷರ ನಾವು ಫೋನ್ ಹಚ್ಚಿ ಕೊಡಾಕತ್ತೀವಿ ಅಂತಂದ್ರೆ ಅವ್ರೇನಂತಾರೆ ನೋಡಿ ಅಲ್ಲಿ ನೋಡಿ ಅಲ್ಲೆಲ್ಲ ನೀರ್ ಹಾಕಿದ್ದಾರೆ. ಬನ್ನಿ ಒಂದ್ ನಿಮಿಷ ನೀವು ನೋಡ್ಬಿಡಿ, ಬನ್ನಿ ಬನ್ನಿ ಬನ್ನಿ, ಇದು ಸಾಕ್ಷಿ ನೋಡ್ಬಿಡ್ಬೇಕಲ್ಲ ಸರ್. ಇವ್ರ ಹಾಕೋಗಿದ್ದಾರೆ ನೀರು, ನೀವು ಹಾಕ್ಬಾರ್ದಲ್ವಾ? ನೀರು ಹಾಕೋಗಿದ್ದಾರೆ. ಒಂದ್ ನಿಮಿಷ ನಾನು ಹೇಳ್ತೀನಿ. ಇವರ ನೀರು ಹಾಕೋಗಿದ್ದಾರೆ ಸರ್. ಈ ಹೋದ ವಾರ ಅಲ್ಲಿ ಕಸ್ ಮಾಡಿ ಆಮೇಲೆ ಬಸ್ ಇವ್ರು ಸಿಕ್ಕಿಲ್ಲ. ಮಾಮೂಲಿ ಡೈಲಿ ಬರೋರೆ 99% ಕುಡ್ಕೊ ಬಂದು ಡ್ರಿಂಕ್ಸ್ ಮಾಡಿ ಮಲ್ಗೋರೆ. ಒಂದಕ್ಕೆ ಹೋಗೋದು, ಎರಡಕ್ಕೆ ಹೋಗೋದು ಅವ್ರಿಗೆ ಲೆಕ್ಕ ಇರೋದಿಲ್ಲ. ನೋಡಿ ನೋಡಿ, ಇರಿ 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 ತಾಯಿ 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 ಇರಿ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ನೋಡಿ ಅವರು ಬೈಕ್ಗೋಸ್ಕರ ಈ ಜಾಗದಲ್ಲಿ ಸೇಫ್ಟಿ ಇರುತ್ತೆ ಅನ್ನೋ ಕಾರಣಕ್ಕಾಗಿನೇ ಇಲ್ಲಿ ಕೂತ್ಕೊಂಡಿರೋದು. ಹೊರಗಡೆ ಹೋದ್ರೆ ಏನಾದ್ರು ಆಗ್ಬಹುದು. ನಾವು ಹೊರಗಡೆ ಹೋಗಂತಂದಾರ ಸರ್. ಅವ್ರು ಹೊರಗಡೆ ಹೋಗಿ ಅಧಿಕಾರಿ ಕುಂದ್ರೋಕ ನಿಮ್ಗೆ ರೂಲ್ಸ್ ಇಲ್ಲ. ನಿಮ್ಗೆ ಹೊರಗಡೆ ಹೋಗಿ ಕುಂದ್ರಿ. ಅಲ್ಲಿ ಹೊರಗಡೆ ಎಲ್ಲ ಚೇರ್ಮನ್ ನಾವೇನಂದಿವಿ ಸರ್, ನೀವು ಡ್ರಿಂಕ್ಸ್ ಮಾಡ್ತಿಲ್ಲ ಹೊರಗಡೆ ಹೋಗಿ ಅಂತ ಈಗಲೂ ಯಾವಾಗ್ಲೂ ಹೇಳುದಿಲ್ಲ. ನೀವು ತಿಳಿದವ್ರಲ್ವಾ? ನೀರೇ ಏನಕ್ಕೆ ಐತಲ್ವಾ? ನೀವೇನಕ್ಕೆ ತಿಳಿದವ್ರು ನೀರಕ್ಕೆ ಏನಕ್ಕೆ ಹಾಕಿದ್ರಿ ಹೇಳಿ? ನೀವು ಬಸ್ ಸಿಕ್ಕಿಲ್ಲ ಒಂದ್ 4 ದಿನ ಅಷ್ಟೇ. ಇಲ್ಲಿ ಬರೋದ್ರೆ ಒಂದು 30-40 ಸೀಟು ಬಟ್ ಡೈಲಿ ಡೈಲಿ ಬರೋ ನಿಮ್ಗೆ ನೆನಪಿ ಗೊತ್ತಾಗತ್ತಲ್ವಾ? ಯಾರು ಡೈಲಿ ಬರ್ತಾರೆ, ಯಾರು ಬರ್ತಾರೆ ಅಂತ. ಫ್ಯಾಮಿಲಿ ನೀರ್ ಹಾಕೋದು ಏನಿದೆ? ನೀವು ಹಿಡಿದು ಹಿಂಗ್ ಹೊಡೆದ್ರೆ ಏನ್ ಹೊಡಿತಾರೆ? ಕೆಲಸ ಹೋಗ್ಬೇಕು ನೋಡಿ ಸರ್. ಹೊಡೆದ ಮೇಲೆ ಕೆಲಸ ಹೋಗ್ತೀರಾ ನೀವು? ಯಾರು ಹೊಡಿತಾರೆ? ಕೆಲಸ ಈಗ ನೋಡಿ, ಈಗ ಹಲ್ಲೆ ಆಗಿದೆ ಅಲ್ವಪ್ಪ, ನಾವು ಅದನ್ನ ಪೊಲೀಸ್ಗೆ ಇವರು ಪೊಲೀಸ್ನವ್ರನ್ನ ಕರೀರಿ ಅವ್ರನ್ನ ಮಾತಾಡೋಣ. ಪೊಲೀಸ್ನವ್ರನ್ನ ಕರೀರಿ, MLC ಮಾಡಿಸಿ ಕಂಪ್ಲೇಂಟ್ ಕೊಡಿವ್ರಿ. ಎಲ್ಲಿ ಆ ಪೊಲೀಸ್ ಚೌಕಿ ಒಳಗಡೆ ಇಲ್ಲಿಗೆ ರಕ್ಷಣೆ ಕೊಡೋದಕ್ಕೆ ಪೊಲೀಸರು ಇರೋದು. ನಾಗೇಂದ್ರ ಇಟ್ಕೊಳ್ಳಿ. ಯಾರು ಹೊಡಿಯಾಕಿಲ್ಲ, ಯಾಕೆ ಹೊಡಿತಾರೆ? ಯಾರು ಹೊಡೆಯಂಗಿಲ್ಲ, ಯಾಕೆ ಹೊಡಿತಾರೆ? ಹೊರಗಡೆಯಿಂದ ಬರೋರು ರಕ್ಷಣೆ ಇರುತ್ತೆ ಬಸ್ ಸೆಂಟರ್ ಅಲ್ಲಿ ಅನ್ನೋದಕ್ಕೋಸ್ಕರ ಬರ್ತಾರೆ, ಆಯ್ತಾ? ಇಲ್ಲಿ ಆ ರಕ್ಷಣೆ ಕೊಡೋದು ಬಿಟ್ಟು ಇಲ್ಲಿರೋರೇ ಭಕ್ಷಣೆ ಮಾಡೋದಕ್ಕಿಂತ ನಾವು ನಮ್ಮ ಹತ್ರ ನೋಡಿ ಕರೆ ಮಾಡಿದ್ದಾರೆ. ಅಜ್ಜ ಅವರು ನನಗೆ ಕರೆ ಮಾಡಿದ್ದಾರೆ. ನಾನು ಹೇಳಿದ್ದೀನಿ ಪೊಲೀಸ್ನವ್ರು ಕೊಡಿ, ಆಫೀಸರ್ ಕೊಡಿ ಅಂತ ಹೇಳಿದ್ದೀನಿ. ಆದರೂ ಕೂಡ 9 ಗಂಟೆಗೆ ಊಟ ಮಾಡ್ಬೇಕು, ಡ್ರಿಂಕ್ಸ್ ಮಾಡ್ಬೇಕು, ಹುಷಾರು. ಮತ್ತೆ ಒಂದಿಬ್ರು ತೋರಿಸ್ತಾರೆ, ಡ್ರಿಂಕ್ಸ್ ಮಾಡಿ ಮಲಗಿರೋರು ತೋರಿಸ್ತಾರೆ. ಊಟ ಮಾಡಿ ಹೋಗಿ ನೀವು ಯಾವ ಹುದ್ದೆಯಲ್ಲಿದ್ದೀರಾ ಸರ್? KCR ಜವಾಬ್ದಾರಿ ನಿಮ್ದಿದೆ ಅಲ್ವಾ? ಆಯ್ತಾ? ನಿಮ್ಮ ಜವಾಬ್ದಾರಿ ನಿಮಗೆ. ಈಗ ಹೇಳಿ, ನಿಮ್ಮ ಸಿಬ್ಬಂದಿಗಳು ಇವ್ರನ್ನ ಹೊಡೆಯೋದಾಗ್ಲಿ ಹೊಡೆದಿದ್ದಾರಲ್ಲ ಸರ್, ಈಗ ನಾನು ಸ್ಟೇಷನ್ ಕರೆ ಮಾಡೋ ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮ ಇಲಾಖೆಯವರು ಯಾರು ಹೊಡೆಯಲ್ಲ, ಯಾರ ಸೆಕ್ಯೂರಿಟಿ ಗಾರ್ಡ್ಗಳು ಸೇಮ್ ಕಾಕಿ ಬಟ್ಟೆ ಹಾಕೊಂಡಿರ್ತಾರೆ, ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅವರು ಅಂತ ಇಲಾಖೆಯವರು ಹೇಳ್ತಾ ಇದ್ದಾರೆ. ನೀವು ಇಲಾಖೆಯವರಲ್ವಾ? ಇನ್ನು ಹೊಡೆದಿರೋ ಸತ್ಯ ಇದ್ರೆ ನೀವು ಇರೋದನ್ನ ಸತ್ಯ ಹೇಳಿ. ಯಾಕಂದ್ರೆ ಇಷ್ಟು ಜನ ಇದ್ದಾರೆ, ಸುಳ್ಳು ಹೇಳ್ಬಾರ್ದು. ಅದು ಸುಳ್ಳು ಸತ್ಯ ಆಗಲ್ಲ, ಸತ್ಯ ಸುಳ್ಳಾಗಲ್ಲ. ಕರೆಕ್ಟಾಗಿ ಇರೋ ಸತ್ಯ ಹೇಳ್ಬಿಡಿ, ಒಪ್ಕೊಳ್ಳೋಣ. ಈಗ 9 ಗಂಟೆಗೆ ಮಾತಾಡ್ಸಿ ಅಲ್ಲಿ ಬೆಂಗಳೂರಿಗೆ ಗಾಡಿ ಇರಲಿಲ್ಲ, ಮಂಡ್ಯ ಬೆಂಗಳೂರು ಗಾಡಿ ಇರಲಿಲ್ಲ. ಎಲ್ಲಿವರೆಗೂ ಅಲ್ಲಿದೆ, ಈಗಲೂ ಅಲ್ಲೇ ಇದೆ. ಇನ್ನೊಂದು ಗಾಡಿ ಹಾಕಬೇಕು ಅಂತ ಕೆಲಸ ಮಾಡಿ ಸರ್. ಆಯ್ತು ಸರ್, ಅದ್ ಮಾಡ್ತಾರೆ, ಅವ್ರು ಇದ್ದಾರೆ. KSRTC ಅವ್ರು ಇದ್ದಾರೆ, ನೀವು ಕೊಡೋದು ರಕ್ಷಣೆ ಮಾಡಕ್ಕೆ ರೀ. KSRTC ಅವ್ರು ಇದ್ದಾರೆ, ಅವ್ರು ಮಾಡ್ತಾರೆ. ನೀವು ರಕ್ಷಣೆ ಕೊಡಕ್ಕಿರೋದು, ನೀವು ರಕ್ಷಣೆ ಕೊಡಿ. ಅದು ಬಿಟ್ಬಿಟ್ಟು ನೀವು ಹೆಂಗ್ ಹೊಡಿತೀರಾ ನೀವು ಅವ್ರಿಗೆ? ಹೊಡೆದಿಲ್ಲ ಅಂದ್ಮೇಲೆ ನೀವೆಲ್ಲಿ ಕೆಂಟ್ರಿ ಅಂದ್ರಿ ಮತ್ತೆ ಕೆಲಸ ಮಾಡಿ.
ಬನ್ನಿ ನಾವು ಮಾತಾಡೋಣ. ಅವ್ರು ಯಾರು ಹಲ್ಲೆ ಮಾಡಿದಾರೆ ಅವ್ರ ಮೇಲೆ ಕೇಸ್ ಮಾಡ್ಸೋಣ ಬನ್ನಿ, ಏನ್ ತೊಂದ್ರೆ ಇಲ್ಲ. ನೀವು ಹೋಗಿ ಶಿವಣ್ಣ ಅವ್ರ ಕೆಲಸ ಮಾಡಿ. ಆಯ್ತು, ಈಗ ಹೊಡೆದಿಲ್ಲ ಶಿವಣ್ಣ ಅವರೇ ನೀವು ಬಿಡಿ. ಈಗ ಹೊಡೆದಿಲ್ಲ ತಾನೆ ನೀವು ಮಾತು ಕೇಳಿಗ ಹೊಡೆದಿಲ್ಲ ತಾನೆ ಸರ್, ಒಂದ್ ಮಾತು ಹೊಡೆದಿಲ್ಲ ತಾನೆ ನೀವು ಬಿಡಿ, ಮತ್ತೆ ಬಿಡಿ 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 ಆಯ್ತು ಬಿಡಿ ಆಯ್ತು. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಮೈಸೂರು ನಗರದಲ್ಲಿ ಸಾರ್ವಜನಿಕರು ಟೂರಿಸ್ಟ್ ಆಗಿ ಬರ್ತಾರೆ. ಈಗಾಗಲೇ ಹುಬ್ಳಿ ಧಾರವಾಡದಿಂದ ಬಂದಿದ್ರು. ಹುಬ್ಳಿ ಧಾರವಾಡದವ್ರಿಗೆ ಇಲ್ಲಿ ನೀರು ಹಾಕೋದು ಕುಂತ್ಕೊಂಡವ್ರಿಗೆ ಮತ್ತೆ ಬಸ್ಸು ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಅವರು ಊರಿಗೆ ಹೋಗಿ ತಲುಪುವಂತ ಕೆಲಸ ಮಾಡ್ತಾ ಇದ್ರು. ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲದೆ ಇರೋದಕ್ಕೆ, ರೈಲು ಇಲ್ಲದೆ ಇರೋದಕ್ಕೆ ಇವ್ರು ಕೂತಿದ್ದಾರೆ. ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ನಮ್ಮ ನಾಡು ಸ್ವತಂತ್ರ ಭಾರತದಲ್ಲಿ ಈಗ ತಾನೇ ನಾವೇ ಇದೆ 26 3 ದಿನ ಆಗ್ಲಿಲ್ಲ ರೀ, ನಾವೇ ನಮ್ಮನ್ನ ಆಳ್ಕೊತೀವಿ, ನಮ್ಮನ್ನ ಕಾಪಾಡ್ಕೊಳ್ತೀವಿ ಅಂತ ಹೇಳಿದಂತ ದಿನ, ನಾವೇ ಸಂವಿಧಾನವನ್ನ ರಚನೆ ಮಾಡ್ಕೊಂಡಿರೋ ದಿನನ ಆಚರಣೆ ಮಾಡಿದೀವಿ, ಓದ್ಕೊಂಡಿದೀವಿ, ನಮ್ಮನ್ನ ನಾವೇ ಕಾಪಾಡ್ಕೊಳ್ತೀವಿ ಅಂತ. ಆದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಈ ವಯಸ್ಸಾದವ್ರ ಮೇಲೆ ಹಲ್ಲೆ ಮಾಡೋದು, ವಯಸ್ಸು ನೋಡಿ ಇಂಥ ಮುದುಕರು ನೀರು ಉಗಿಯೋದು. ಆಯ್ತು ಹೇಳಿದೀರಾ ತಾಯಿ, ಹೇಳಿದೀರಾ. ಈ ರೀತಿ ಎಲ್ಲ ಮಾಡಬಾರ್ದು ನೋಡಿ. ಇದೆಲ್ಲ ಸಾರ್ವಜನಿಕರ ಸ್ಥಳ, ಇದು ಸಾರ್ವಜನಿಕರ ಬೆವರ ಹನಿ ಕಟ್ಟೋದಿಕ್ಕೆ ಇಲ್ಲಿ ಏನ್ ಕಟ್ಟಿದೆ ಗೋಪುರ ಕಟ್ಟಡಗಳು, ಇದು ಸಾರ್ವಜನಿಕರ ಬೆವರ ಹನಿ. ಇದನ್ನ ಮರಿಬಾರ್ದು. ಯಾವುದೇ ಅಧಿಕಾರದಲ್ಲಿರ್ಲಿ, ಅವ್ನು ಯಾರೇ ಆಗಿರ್ಲಿ, ಯಾರ ಮಗನೇ ಆಗಿರ್ಲಿ, ಇದನ್ನ ಮರಿಬಾರ್ದು. ನಿಮ್ಗೆಲ್ಲ ಅವಕಾಶಗಳಿದೆ. ನೀವು ಆ ಥರದ್ದು ಏನಾದ್ರು ಆದ್ರೆ KRS ಪಕ್ಷ ಇದೆ, ನೀವು ಎನಿ ಟೈಮ್ ಕರೆ ಮಾಡ್ಬೋದು ತೊಂದರೆ ಆದಾಗ. ಆದ್ರೆ ನೀವು ಹೇಳೋವಂಥದ್ದು ಮಾಡಬೇಕು, ಸಾವಧಾನವಾಗಿ ಹೇಳ್ಬೇಕು. ನಾವು ಇಂಥದ್ದು ಬಂದಿದ್ದೀವಿ, ನಾವು ಇಂಥ ಕಾರಣಕ್ಕಾಗಿ ಬಂದಿದ್ದೀವಿ, ಹಿಂಗಾಗಿದೆ ಅನ್ನೋದನ್ನ ಸತ್ಯ ಹೇಳಬೇಕು. ಸತ್ಯ ಹೇಳಿ ಅವ್ರು ಅವಾಗೂ ಒಪ್ಪಿಲ್ಲ ಅಂದ್ರೆ KRS ಪಕ್ಷ ಇದೆ, ಇಲ್ಲ ನೀವು ಪೊಲೀಸ್ನವ್ರು ಕರೆ ಮಾಡ್ಬೋದು. ಯಾವುದೇ ತರ ದೌರ್ಜನ್ಯಗಳಾಗ್ದಂಗೆ ನಾವು ಇದನ್ನೇ ನಾಡಿನಲ್ಲಿ ಹೇಳ್ತಾ ಇರುವಂಥದ್ದು. ಅಕ್ರಮ ಅನಾಚಾರ ನಡೀಬಾರ್ದು ಅಂದ್ರೆ ನೀವು ಒಳ್ಳೆ ರಾಜಕಾರಣವನ್ನ ಬೆಂಬಲಿಸಬೇಕು ಅಂತ. ಇದು ಈಗ ಯಾಕೆ ಈ ಪರಿಸ್ಥಿತಿ ಉಂಟಾಗಿದೆ ಅಂದ್ರೆ ಅಕ್ರಮ ಅನಾಚಾರ ನಡೆದಿರೋ ಕಾರಣಕ್ಕಾಗಿ ಹಣ ಹಂಚ್ತಾರೆ, ಹೆಂಡ ಕುಡಿಸ್ತಾರೆ, ಜನಗಳನ್ನ ಹಾಳು ಮಾಡ್ತಾರೆ ಅನ್ನುವಂಥ ಕಾರಣಕ್ಕಾಗಿಯೇ ಇವತ್ತೆಲ್ಲ ರಾಜ್ಯದಲ್ಲಿ ಹಿಂಗಾಗಿರುವಂಥದ್ದು. ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ, ನಿಮ್ ಪರವಾಗಿ ನಿಂತಿದ್ದೀವಿ. ಇವತ್ತು ಯಾರು ಇಲ್ಲ ಅನ್ಕೋಬೇಕಾಗಿಲ್ಲ ನಾಡಿನ ಜನ. ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಇದೆ. ನನ್ನಂತವರು ಹಲವಾರು ಸಾವಿರಾರು ಜನ ಈ ದುಡಿತಾ ಇದ್ದಾರೆ ರಾಜ್ಯದಲ್ಲಿ. ನನ್ನಂತವರು ದುಡಿತಾ ಇರೋ ಕಾರಣಕ್ಕಾಗಿ, ನ್ಯಾಯ ನೀತಿಗಾಗಿ ಬದುಕ್ತಾ ಇದ್ದಾರೆ. ನೋಡಿ, ಅವ್ರು ಆನಂದ್ ಅಂತ ನಿದ್ದೆ ಮಾಡ್ತಾ ಇದ್ದಾರೆ, ಎದ್ದು ಬಂದಿದ್ದಾರೆ. ನಾಗೇಂದ್ರ ಬಂದಿದ್ದಾರೆ, ಕರೆ ಮಾಡಿದ ಒಬ್ಬರಿಗೆ 100 ಜನ ಬಂದ್ಬಿಡ್ತಾರೆ. ನಿಮ್ ಪರವಾಗಿ ಏನು ಹೆದರಬೇಕಾಗಿಲ್ಲ. ಇಂಥ ಸನ್ನಿವೇಶ ಇಡೀ ರಾಜ್ಯದಲ್ಲಿ ಇದೆ. ನಿಮ್ ಪರವಾಗಿ ನಿಲ್ಲುವಂಥದ್ದು. ಯಾರೇ ಅನ್ಯಾಯ ಅಕ್ರಮಗಳು ಮಾಡಿದ್ರೆ ನಾವು ಕೇಳೋಣ. ಇವತ್ತು ಅವ್ರು ಹೇಳಿದ್ದಾರೆ ನಾವು ಹೊಡಿತಾ ಇಲ್ಲ, ಹೊಡೆದಿಲ್ಲ ಅಂತ. ಅವ್ರಿಗೇನೋ ಏನೋ ಸಮಯ ಬಂದಿದೆ. ಇದು ಒಂದು ರೀತಿ ನಿಮ್ಗಾಗಿರೋ ತೊಂದರೆನ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ಈ ತೊಂದರೆ ಆಗದ್ ಬಿಡಲ್ಲ ಮೈಸೂರಿನಲ್ಲಿ. ಮುಂದಿನ ದಿನದಲ್ಲಿ ನಾಳೆ ನಾವು ಅದ್ರ ಬಗ್ಗೆ ಪೊಲೀಸರಿಗೆ ಬರೀತೀವಿ. ಯಾವುದೇ ಪೊಲೀಸರು ದೌರ್ಜನ್ಯ ಮಾಡುವಾಗಿಲ್ಲ ಇಲ್ಲೆಲ್ಲ ಬಂದವ್ರಿಗೆ ಅನ್ನೋದನ್ನ ಬರ್ತಿ ಲೆಟರ್ ಮುಖಾಂತರ ಕೊಡ್ತೀವಿ. ನಮ್ಮನ್ನ ಕ್ಷಮಿಸಿ. ನಾನು ಮೈಸೂರಿನಲ್ಲಾಗಿ ಯಾಕೆ ಅಂದ್ರೆ ನೀವೆಲ್ಲ ನಮ್ಮ ಅತಿಥಿಗಳು, ನಮ್ಮ ನೆಂಟರು, ನೀವೆಲ್ಲ ನಮ್ಮ ಬಂಧುಗಳು. ನೀವೆಲ್ಲ ಹುಬ್ಳಿಯಿಂದ ಯಾಕೆ ಬಂದಿದ್ದೀರಾ ಇಲ್ಲಿಗೆ ಅಲ್ವಾ? ಮೈಸೂರು ನೋಡ್ಬೇಕು, ಚಾಮುಂಡಮ್ಮನ ಕೈ ಮುಗಿದು ಹೋಗ್ಬೇಕು ಅಂತಲ್ವಾ? ಇರ್ಲಿ. ಈಗ ನೋಡಿ ವ್ಯವಸ್ಥೆ, ನಾವು ಅದಕ್ಕೇನೆ ಮುಂದಿನ ದಿನಗಳಲ್ಲಿ ಬರ್ಬೇಕಾದ್ರೆ ವ್ಯವಸ್ಥೆಗಳು ಮಾಡ್ಕೊಂಡು ಬರ್ಬೇಕು. ಬುಕ್ಕಿಂಗ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಂಡು ಬರಬೇಕು. ಇಲ್ಲ ಅಂದ್ರೆ ಈ ತರ ನೋಡಿ ಎಲ್ಲ ಅನ್ಯಾಯಗಳು ನಡೀತಾ ಇದೆ. ನಾವು ಮತ ಹಾಕ್ಬೇಕಾದ್ರೂ ಕೂಡ ಒಳ್ಳೆಯವ್ರಿಗೆ ಮತ ಹಾಕಿದ್ರೆ ಮಾತ್ರ ಇಂಥ ಅನ್ಯಾಯ ನಡೆಯೋದಿಲ್ಲ. ದಯವಿಟ್ಟು ಮುಂದಿನ ದಿನ ಯೋಚನೆ ಮಾಡಿ, ಇದೆಲ್ಲ ಸರಿ ಹೋಗುತ್ತೆ. ಅಕ್ರಮ ಅನಾಚಾರ ಎಲ್ಲ ದೊಡ್ಡಾಕೋಣ. ಈಗ ನಿಮ್ಗೆ ಹಲ್ಲೆ ಆಗಿರೋದು ದೊಡ್ಡದು ಮಾಡ್ಬೇಕಾ ಬೇಡ ಅಂದ್ರೆ ಅವ್ನು ಯಾರೇ ತಪ್ಪು ಮಾಡಿರೋ ಎಲ್ಲ ದೊಡ್ಡದು ಮಾಡ್ಕೊಂಡು ಬಂದಿದ್ದೀವಿ. ಸರ್, ಅವ್ರು ಹೊಡೆದಿದ್ರೆ ಅವರು ತಪ್ಪು ಒಪ್ಕೊಳ್ಳಿ ಸರ್. ಅಲ್ಲ, ಈಗ ಅದನ್ನ ನಾಳೆ ನಾವು ಬರೆಯೋಣ. ಪಾಪ ಅವ್ರನ್ನ ಇಟ್ಕೊಂಡು ಮಾಡೋದ್ ಬೇಡ. ಅವ್ರ ಎಲ್ಲ ಕೂತ್ಕೊಳ್ಳಿ, ನಿದ್ದೆ ಮಾಡಿ, ಕೂತ್ಕೊಂಡು ದೇವ್ರ ದರ್ಶನ ಮಾಡಿ ನಾವು ಮಾಡ್ತೀವಿ. ಅದ್ರ ಪರವಾಗಿ ಏನು ಯೋಚನೆ ಮಾಡ್ಬೇಡಿ. ನಿಮ್ಗೆ ತಿಳಿಸ್ತೀವಿ ಅದ್ರ ಬಗ್ಗೆ ದೂರ ನೀರು ಊದ್ಬಿಟ್ರು. ನಾವು ನೋಡಿ ಹಠ ಮಾಡಬಾರ್ದು. ಇವತ್ತು ಮಧ್ಯರಾತ್ರಿ ಆಗಿದೆ. ಅದೇ ಈಗ ನೀವು ಎಲ್ಲಿ ಕೂತ್ಕೊಳ್ಳುವಂತ ಕೆಲಸ ಮಾಡಿ. ಅದೇ ಒರ್ಸ್ಬಿಟ್ಟು ಕೂತ್ಕೊಳ್ಳಿ, ಏನು ಯೋಚನೆ ಮಾಡ್ಬೇಡಿ. ಒಂದು ಬಟ್ಟೆ ತಗೊಂಡು ಒರ್ಸ್ಬಿಟ್ಟು ಕೂತ್ಕೊಳ್ಳಿ. ನಿಮ್ಮ ಹಕ್ಕಿದೆ. ಅವ್ರು ಯಾರು ಏನಾದ್ರು ಈ ಸಲ ಮಾಡಿದ್ರೆ ಬನ್ನಿ ತೋರಿಸ್ಬಿಡಿ ಅದನ್ನ. ನೋಡಿ ಯಾತ್ರ ಬಿಲ್ಡಿಂಗ್ ಇದೆ, ಈ ವಯಸ್ಸಾದವ್ರು ಕೂತ್ಕೊಳ್ಳೋಕೆ ಅವಕಾಶ ಇಲ್ಲ ಅಂದ್ರೆ ಏನಂತ ಪೊಲೀಸರು ಸಾರ್ವಜನಿಕ ರಸ್ತೆಗೆ, ಸಾರ್ವಜನಿಕ ಜಾಗಕ್ಕೆ ನೀರು ಹಾಕೋದು ಕಾಲುವೆನ, ಬಾವಿನ, ಕೆರೆನ, ಇದು ಸಾರ್ವಜನಿಕರಿಗಲ್ವಾ? ಅಂದ್ರೆ ಅಲ್ಲಿ ಮುಂದೆ ಗೇಟ್ ಹಾಕ್ತಾರೆ.
ಸಾರ್ವಜನಿಕರು ಬರಲ್ಲ ಇಲ್ಲಿಗೆ. ನೀರಾಕ ಅವಶ್ಯಕತೆ ಏನಿದೆ? ನೀರಾಕ ಅವಶ್ಯಕತೆ ಇಲ್ಲ. ಇದು ಸಾರ್ವಜನಿಕ ಪಬ್ಲಿಕ್ ವೇರಿಯಂಟ್ ಜಾಗ. ಇದು ನಮಗಾಗಿ ಜಾಗ ಇದೆ, ಅವರಿಗಾಗಿ ಅಲ್ಲ, ನಮಗಾಗಿ ಜಾಗ ಇದು. ಈ ಜಾಗ ನೀರು ಹಾಕಿದ್ರೆ ಏನಕ್ಕೆ ಈ ಜಾಗ ಬಾಗಲಾಸ್ಬಿಡಿ. ಕೆಲಸ ಸಾರ್ವಜನಿಕರು ಒಳ್ಳೇದು ಮಾಡಿ ಸರ್. ಸಾರ್ವಜನಿಕರಿಗೆ ಒಳ್ಳೇದು ಮಾಡಿ. ಈ ನೀರು ಕಾಲುವೆ ಹರಿಬೇಕು, ಕೆರೆಯಲ್ಲಿ ಇರಬೇಕು. ಸಾರ್ವಜನಿಕ ಸ್ಥಳಕ್ಕೆ ಬರಬಾರ್ದು ದಯವಿಟ್ಟು. ಲಂಚಕೋರರು ಪೊಲೀಸರು ಅಂದ್ರೆ ತುಂಬಾ ಹಿಂಸೆ ಇದೆ. ಭ್ರಷ್ಟಾಚಾರರು ತುಂಬಾ ಹಿಂಸೆ ಇದೆ ಸರ್. ತುಂಬಾ ಹಿಂಸೆ ಇದೆ. ಪೊಲೀಸರು ಇಲ್ಲಿದ್ದರ ಪೊಲೀಸರೇ ತುಂಬಾ ಹಿಂಸೆ ಇದೆ. ಈ ನೀರು ಕಾಲುವೆ ಹರಿಬೇಕು, ಕೆರೆಯಲ್ಲಿ ಹೊಳೆಯಲ್ಲಿ ಇರಬೇಕು. ಪಬ್ಲಿಕ್ ಜಾಗಕ್ಕೆ ಬಂದಾಗ ಇದು ಏನಾಗುತ್ತೆ ಹೇಳಿ? ತುಂಬಾ ಹಿಂಸೆ ಆಗುತ್ತೆ. ಆಯ್ತು, ಶುಭರಾತ್ರಿ, ರೆಸ್ಟ್ ಮಾಡಿ. ನಾಳೆ ನೀವು ಮಧ್ಯಾಹ್ನ ಇಲ್ಲ, ನಾವಿಲ್ಲೇ ಬರೀ ಮೈಸೂರಲ್ಲೇ ಕರೆ ಮಾಡಿ. ಬಂಧುಗಳೇ ನಮಸ್ಕಾರ. ನಾನು ನಾಗೇಂದ್ರ ಅಂತೇಳಿ ಮೈಸೂರು ಜಿಲ್ಲಾಧ್ಯಕ್ಷರು. ಇವತ್ತು ಈಗ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಇಲ್ಲಿ ತನಕ ಮಾತಾಡಿದ್ದೀನಿ, ನೋಡಿದ್ದೀರಾ. ಬಂದಂತ ಈಗ ಎಲ್ಲ ಹುಬ್ಳಿಯಿಂದ ಬಂದಂಥವ್ರಿಗೆ ಒಂದು ಕೂತಿದಂಥವ್ರಿಗೆ ಹೀಗೆ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಕೂತ್ಕೋಬಾರ್ದು ಅಂತ ಹೇಳಿ ನೀರೆಲ್ಲ ಹೋಗಿದ್ರು. ಯಾವ ರೀತಿ ಮಲ್ಕೋತಾರೆ, ಬಟ್ಟೆ ಒದ್ದೆ ಆಗುತ್ತೆ, ಅವ್ರು ಯಾವ ರೀತಿ ಮಲ್ಕೊಳ್ಳೋದು, ಈ ರೀತಿ ದಬ್ಬಾಳಿಕೆ ದೌರ್ಜನ್ಯಗಳನ್ನ ಇವರು ಹೊರಗಡೆಯಿಂದ ಮೈಸೂರು ಒಂದು ಒಳ್ಳೆ ಊರು ಅಂತವ್ರು ಯಾರು ನೋಡ್ಲಿಕ್ಕೆ ಬರ್ಬೋದು, ಇನ್ನೊಂದಕ್ಕೆ ಬರ್ಬೋದು. ಆದ್ರೆ ಇಲ್ಲಿ ಬಂದಂತ ಟೂರಿಸ್ಟ್ಗಳನ್ನ ನಾವು ಈ ರೀತಿ ನಮ್ಮ ಬನ್ನಿ, ಅವ್ರ ಮಲಗ್ ಬಳ್ಳಿ ಪಾಪ, ಬನ್ನಿ ನಾವು ಹೊರಗಡೆ ಹೋಗೋಣ. ಬಿಡಿ ಆಯ್ತು. ಆನಂದ್, ಬಂಧುಗಳೇ, ನೀವೆಲ್ಲ ನೋಡ್ತಾ ಇದ್ದಿದ್ದು ನಾವು ಇರುವಂತದ್ದು ಮೈಸೂರು ನಗರದ ಸಬರ್ಬನ್ ಬಸ್ ಸ್ಟ್ಯಾಂಡ್ ಅಲ್ಲಿ. ನೋಡಿ, ಹೊರಗಡೆ ಊರಿಂದ ಬರ್ತಾರೆ, ಅನ್ಯಾಯ ಅಕ್ರಮಗಳು ಹೇಗಾಗ್ತವೆ ಅಂದ್ರೆ ಬಂದವ್ರನ್ನ ಇಲ್ಲಿ ಉಳಿಯೋದಕ್ಕೆ ಕೊಡೋದಿಲ್ಲ. ಇಲ್ಲಿ ಮಾಫಿಯಾ ಏನಂದ್ರೆ ಜನ ಹೋಗಿ ರೂಮ್ ಮಾಡ್ಕೊಂಡಿರ್ಲಿ, ಕೆಲವೊಂದು ಎಲ್ಲರೂ ಬಡವರಿದಾರ್ರಿ, ದುಡ್ಡಿರೋರೇ ಇದ್ರೆ ಅವರೇ ರೂಮ್ ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಬಂದು ರೂಮ್ ತಗೊಂಡಿರ್ಲಿ, ಇವೆಲ್ಲ ಒಂದ್ ರೀತಿ ಬೇರೆ ಬೇರೆ ರೀತಿಯ ಮಾಫಿಯಾಗಳು ರಾಜ್ಯದಲ್ಲಿ ಇದಾವೆ. ಆ ಕಾರಣಕ್ಕಾಗಿನೇ ಇಲ್ಲಿ ನಡೀತಾ ಇರೋದೇ. ಇನ್ನು ಸೆಕ್ಯೂರಿಟಿ ಕೊಡಬೇಕಲ್ಲ, ನಾನು ಯಾಕೆ ಕಾಯ್ಕೋಬೇಕು, ನಾನು ಪಾಡಕ್ಕೆ ನಾನು ಕೂತ್ಕೋಬೋದಲ್ಲ ಎಲ್ಲಾದ್ರೂ ಅನ್ನುವಂತ ಪರಿಸ್ಥಿತಿ ಪೊಲೀಸರದು ಮತ್ತೆ ಇಲ್ಲಿರುವಂತ ಸಿಬ್ಬಂದಿಗಳದು. ಇದೆಲ್ಲ ನಾವು ಕೇಳೋಣ ನಾಳೆ ಬೆಳಗ್ಗೆಗೆ. ಅದೇನು ದೂರು ಕೊಡಬೇಕು ಅವ್ರಿಗೆ ದೂರು ಕೊಡುವಂಥದ್ದು ಮಾಡೋಣ. ಪಾಪ ಅವ್ರು ಬಂದಂಥವ್ರನ್ನ ನಾವು ಹುಬ್ಳಿಯಿಂದ ಬಂದಂಥವ್ರಿಗೆ ಕ್ಷಮೆ ಕೇಳಿ, ನೋಡಿ ನಿಮಗೆಲ್ಲ ತೊಂದರೆ ಆಗ್ತಾ ಇರೋದು ಅಕ್ರಮದಿಂದ ಅನ್ನೋಂಥ ಕಾರಣಕ್ಕೆ ಹೇಳಿದ್ದೀವಿ. ಅವರೆಲ್ಲ ಪೊಲೀಸರೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಅದನ್ನೆಲ್ಲ ಪೊಲೀಸರ ಸಪೋರ್ಟು ಸರಿ ಆಯ್ತಾ. ಇದನ್ನೆಲ್ಲ ಸರಿ ಮಾಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ವಿಚಾರವನ್ನ ತಗೊಂಡೋಗ್ತೀವಿ. ದಯಮಾಡಿ ನೀವೆಲ್ಲ ನೋಡಿದಂಥವ್ರಿಗೆ ಇದನ್ನ ಹೆಚ್ಚಿಗೆ ಶೇರ್ ಮಾಡಿ, ವಿಚಾರಗಳು ಗೊತ್ತಾಗಲಿ ಜನಗಳಿಗೆ. ತಮಗೆಲ್ಲ ಶುಭರಾತ್ರಿ, ಮಲಗಿ. ಪಾಪ ನಾವು ನಿಮಗೆಲ್ಲ ತೊಂದರೆ ಕೊಟ್ಟಿದ್ದೀವಿ. ನಮ್ಮಿಂದನೂ ಇಡೀ ನಾಡಿನ ಜನತೆಗೆ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲ ತೊಂದರೆ ಆಗಿದ್ರೆ ಕ್ಷಮೆ ಇರಲಿ. ನಮಸ್ಕಾರ, ಶುಭರಾತ್ರಿ.